ಹೆಚ್ಚಿಗೆ ಮಾತನಾಡಲಾರದೆ ಎಲ್ಲ ನನ್ನ ಹೃದಯವಂತ ಹಳ್ಳಿಗಳಿಂದ ಬಂದಿರತಕ್ಕಂಥ ನನ್ನ ಸ್ವಾಭಿಮಾನಿ ನನ್ನ ಅಣ್ಣ ತಮ್ಮಂದಿರೇ, ನನ್ನ ಮತದಾರ ಪ್ರಭುಗಳಿಗೆ ನಾನು ನಿಮಗೆ ಕೈ ಮುಗಿದು ನಿಮ್ಮ ಪಾದಾರಗಳಿಗೆ ಶರಣು ಎಂದು ಇವತ್ತು ಬೇಡಿಕೊಳ್ಳುತ್ತೇನೆ. ಬಂಧುಗಳೇ, ಇವತ್ತು ನಾನೊಬ್ಬ ಬಡವ, ನನಗೆ ಆಸ್ತಿ ಇಲ್ಲ, ಜನ ಇಲ್ಲ, ನೀವೇ ಜನ, ನಾನೇನ ಬಂಡವಾಳ ತಿಳ್ಕೊಂಡು 25 ವರ್ಷಗಳಿಂದ ಈ ಪರವಾಗಿ ಹೋರಾಟ ಮಾಡ್ಕೊತ ಬಂದಿದ್ದೀನಿ. 2018 ಇಸ್ವಿಯಲ್ಲಿ ನಮ್ಮ ಕುಮಾರಣ್ಣವರು ಇಂಡಿ ಕ್ಷೇತ್ರಕ್ಕೆ ಬಂದು ನಮ್ಮ ಜನಗಳನ್ನು ನೋಡಿ ನಿನಗೆ ಟಿಕೆಟ್ ಕೊಡ್ತೇನೆ, ನಿನ್ನ ಆರಿಸಿ ಬಾ ಅಂತ ಹೇಳಿ ತಿಳ್ಕೊಂಡು ನನಗ ರೊಕ್ಕ ನೋಡ್ಲಿಲ್ಲ, ಹಣ ನೋಡ್ಲಿಲ್ಲ, ಆಸ್ತಿ ನೋಡ್ಲಿಲ್ಲ. ಬಂಧುಗಳೇ, ನನಗೆ ಮತ ಕೊಟ್ಟರು, ನನಗೆ ಟಿಕೆಟ್ ಕೊಟ್ಟರು. ಆದ್ರೆ ಸ್ವಲ್ಪ ಅಂತರದಿಂದ ಇವತ್ತು 2000 ಅಂತರದಿಂದ 2018 ಸೋಲಾಯ್ತು. ಆದ್ರೂ ಕೂಡ ಮತ್ತೆ ನನಗೆ ನೀವೆಲ್ಲ ಪ್ರಚೋದನೆ ನನಗೆ ಶಕ್ತಿ ತುಂಬಿದ್ರಿ. ಬಿಡಿ ಪಡ್ಲ, ನೀನು ಸೋತಿಲ್ಲ, ನಾವು ಸೋತಿದ್ದೆವು. ಈ ಭಾಗಕ್ಕ ನಿನ್ನಂತ ಬಡವ, ನಿನ್ನಂತ ರೈತರ ಮಗ, ಈ ಭಾಗಕ್ಕ ನೀನು ಜೀವ ಕೊಡಲಿಕ್ಕೆ ತಯಾರಾಗಿದೆ, ನೀನು ಹೋರಾಟ ಮಾಡಲಿಕ್ಕೆ ತಯಾರಾಗಿದೆ, ನಿನ್ನಂತ ಬರ್ಬೇಕಂತ ತಿಳ್ಕೊಂಡು ಬಂಧುಗಳೇ ನನಗೆ ಶಕ್ತಿ ಕೊಟ್ರಿ. 2023ರಲ್ಲಿ ನಾನು ಮತ್ತೆ 62,000 ಮತಗಳನ್ನು ತಗೊಂಡು ಇವತ್ತು ಹಣ ಇಲ್ಲ, ಇದೆಲ್ಲ ರೊಕ್ಕ ಕೊಟ್ರಿ, ಹಣ ಕೊಟ್ರಿ, ನನ್ನ ಜೊತೆ ಹಂಗ ಪ್ರೀತಿ ವಿಶ್ವಾಸದಿಂದ ನೀವು ಸ್ವಂತ ಗಾಡಿಲಿ ಬಂದಿರಿ. ಬಂಧುಗಳೇ, ಅದೇ ರೀತಿ ನನಗೆ ಮತ ಕೊಟ್ರಿ. ಯಾವ ಜನ್ಮದ ನಾವು ಮುಂದೆ ಏನಾಗ್ತೀನೋ ಗೊತ್ತಿಲ್ಲ, ಏನಾಗ್ತೀನೋ ಗೊತ್ತಿಲ್ಲ. ಒಬ್ಬ ಬಡವನನ್ನ ಇವತ್ತು ಶಾಸಕ ಸ್ಥಾನಕ್ಕೆ ಕೊಂಡಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ನಿಮ್ಮ ಋಣವನ್ನು ಹೇಗೆ ತೀರಿಸಲಿ ಬಂಧುಗಳೇ, ನಿಮ್ಮ ಸೇವೆಯನ್ನು ಹೇಗೆ ಮಾಡಲಿ? ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿರ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇಟ್ಟಿದ್ದೀರಿ ಬಂಧುಗಳೇ. ನಿಮ್ಮ ಋಣ ಮುಡಿಸುವಂತ ಕಾಲ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ ಶಕ್ತಿ ರೂಪದಲ್ಲಿ ನೀವೆಲ್ಲ ಬಂದಿದ್ದೀರಿ. ಮತ್ತೆ ಬರುವಂತ ದಿನಮಾನಗಳಲ್ಲಿ ಇವತ್ತ 2020 ನಡೀತಕ್ಕಂಥ ಚುನಾವಣೆಯಲ್ಲಿ ನೀವು ಶಕ್ತಿ ತುಂಬಲಿಕ್ಕೆ ನಮ್ಮ ನಾಡಿನ ದೊರೆ, ರಾಜ್ಯದ ಆಶಾಕೀರ್ಣರಾಗಿರ್ತಕ್ಕಂಥ ಇವತ್ತು ನಿಖಿಲ್ ಅಣ್ಣವ್ರು ಬಂದಿದ್ದಾರೆ.